ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ದೀವಿ ದ್ವಿತೀಯ BA ಮತ್ತು BCom ಅವರ ಕನ್ನಡ ಭಾಷಿಕದಲ್ಲಿ ಬರುವಂತಹ ಕೋರ್ಸ್ 2ನ ಬ್ಲಾಕ್ 2ರಲ್ಲಿ ಬರುವಂತಹ ಪ್ರಮುಖವಾದಂತಹ ಒಂದು ಘಟಕ ಅಂತಂದರೆ ಧನ್ವಂತರಿ ಚಿಕಿತ್ಸೆ ಅನ್ನುವಂಥದ್ದು. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ 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 ಮುಖ್ಯವಾದಂತಹ ಒಂದು ಘಟಕ ಅಂತಲೇ ಹೇಳಬೇಕು. ಕಂಪಲ್ಸರಿಯಾಗಿ ಯಾರೂ ಕೂಡ ಇದನ್ನು ಮಿಸ್ ಮಾಡದೆ ಈ ಒಂದು ಘಟಕವನ್ನು ಓದಲೇಬೇಕು ಅಂತ ಹೇಳ್ತಾ, ರೈತನನ್ನು ನಮ್ಮ ದೇಶದ ಬೆನ್ನೆಲುಬು ಅಂತ ಕರೆಯಲಾಗುತ್ತೆ. ಆದರೆ ನಮ್ಮ ದೇಶದ ಬೆನ್ನೆಲುಬು ಎಷ್ಟೆಲ್ಲ ಭಾರಗಳನ್ನು ಹೊತ್ಕೊಂಡು ಹೇಗೆಲ್ಲ ಸಂಕಷ್ಟಗಳನ್ನು ಎದುರಿಸ್ತಾ ಇದೆ, ಯಾವ ರೀತಿಯ ಶೋಷಣೆಗಳನ್ನು ಎದುರಿಸ್ತಾ ಇದೆ ಅನ್ನೋದನ್ನು ಇಲ್ಲಿ ಲೇಖಕರು ನಮಗೆ ವಿಡಂಬನಾತ್ಮಕವಾಗಿ ವಿವರಿಸೋದನ್ನು ಈ ಒಂದು ಧನ್ವಂತರಿ ಚಿಕಿತ್ಸೆ ಅನ್ನುವಂಥ ಒಂದು ಘಟಕದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆಧುನಿಕ ಕಾಲದಲ್ಲಿ ಹಳ್ಳಿಗಳು ಪಟ್ಟಣಗಳಾಗಿ ಬದಲಾಗುತ್ತಿರುವುದರಿಂದ ರೈತನ ಸ್ಥಿತಿ ಮತ್ತು ಆರೋಗ್ಯ ಹದಗೆಡುತ್ತಿದೆ ಎಂಬುದನ್ನು ಲೇಖಕರು ಇಲ್ಲಿ ಗುರುತಿಸಿದ್ದಾರೆ. ರೈತನ ಪರಿಸ್ಥಿತಿಯನ್ನು ಈ ಒಂದು ಧನ್ವಂತರಿ ಚಿಕಿತ್ಸೆ ಅನ್ನುವಂತಹ ಒಂದು ಕಥೆಯಲ್ಲಿ ವಿವರಿಸಲಾಗಿದೆ. ಇಲ್ಲಿ ಧನ್ವಂತರಿ ಚಿಕಿತ್ಸೆ ಅನ್ನುವಂತಹ ಒಂದು ಪಠ್ಯ ಏನಿಟ್ಟಿದ್ದಾರೆ, ನಾವು ಈ ಒಂದು ಧನ್ವಂತರಿ ಪದದ ಅರ್ಥವನ್ನು ನೋಡೋದಾದರೆ, ಧನ್ವಂತರಿ ಅನ್ನುವಂತಹ ಪದಕ್ಕೆ ಹಲವಾರು ಅರ್ಥಗಳನ್ನು ನಾವು ಕಾಣಬಹುದಾಗಿರುತ್ತೆ. ಅದರಲ್ಲಿ ಒಂದು ಧನ್ವಂತರಿ ಅಂತಂದರೆ ದೇವತೆಗಳ ವೈದ್ಯ. ರಾಜರುಗಳಿಗೆ ಔಷಧಿಯನ್ನು ಕೊಡೋದಕ್ಕೋಸ್ಕರ ಇರ್ತಾರೆ, ಅವರನ್ನು ರಾಜವೈದ್ಯ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆಯೇ ಇಲ್ಲಿ ದೇವತೆಗಳ ವೈದ್ಯ ಅಂತ ಹೇಳಿ ಕರೆಯಬಹುದು. ನಂತರ ಧನ್ವಂತರಿ ಅನ್ನುವಂಥ ಪದ ಅಥವಾ ಧನ್ವಂತರಿ ಹೇಗೆ ಉತ್ಪತ್ತಿ ಆಯಿತು ಅಥವಾ ಅದರ ಹುಟ್ಟು ಹೇಗಾಯಿತು ಅಂತಂದರೆ, ದೇವತೆಗಳು ಮತ್ತು ದಾನವರು ಸೇರಿ ಕ್ಷೀರ ಸಮುದ್ರವನ್ನು ಮಂಥನ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಅಮೃತ ಕಳಶ ಉದ್ಭವ ಆಯಿತು ಅನ್ನೋದು ನಮಗೆ ಗೊತ್ತಿದೆ. ಆದರೆ ಆ ಒಂದು ಅಮೃತ ಕಳಶದ ಜೊತೆಯಲ್ಲಿ ಧನ್ವಂತರಿ ಸಹ ಆವಿರ್ಭವಿಸಿದನು ಅಂತ ಹೇಳಲಾಗುತ್ತದೆ. ಜೊತೆಗೆ ಧನ್ವಂತರಿ ಅಂತಂದರೆ ಆಯುರ್ವೇದದ ಪ್ರಸಾರ ಅಂತಲೇ ಹೇಳ್ಬೋದು. ಅಂದರೆ ಧನ್ವಂತರಿ ಅನ್ನುವಂಥವನು ವಿಷ್ಣುವಿನ ಅಂಶಾವತಾರವಾಗಿದ್ದು ಭೂಲೋಕದಲ್ಲಿ ಆಯುರ್ವೇದವನ್ನು ಮೊದಲು ದಕ್ಷ ಪ್ರಜಾಪತಿಗೆ ಉಪದೇಶಿಸಿದವನು ಧನ್ವಂತರಿ ಅಂತ ಹೇಳಲಾಗುತ್ತೆ. ಇಲ್ಲಿ ಧನ್ವಂತರಿ ಅನ್ನೋದಕ್ಕೆ ಹಲವಾರು ಅರ್ಥಗಳನ್ನು ನೀಡಬಹುದು. ನೆಕ್ಸ್ಟ್, ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇದ್ದಂತಹ ನವರತ್ನಗಳಲ್ಲಿ ಧನ್ವಂತರಿ ಕೂಡ ಒಬ್ಬನಾಗಿದ್ದ. ಇಲ್ಲಿ ನವರತ್ನ ಅಂದರೆ ರತ್ನ ಅಲ್ಲ, ಅಲ್ಲಿರುವಂತಹ ಪ್ರಮುಖ ಕವಿಗಳಲ್ಲಿ ಅವರುಗಳನ್ನು ಸಹ ನವರತ್ನಗಳು ಅಂತ ಕರೆಯಲಾಗುತ್ತೆ. ಅವರುಗಳಲ್ಲಿ ಒಬ್ಬ ಧನ್ವಂತರಿ ಆಗಿದ್ದ. ಇದನ್ನು ಬರೆದಿರುವಂತಹವರು ಕನ್ನಡ ಸಾಹಿತ್ಯ ಲೋಕದ ಅಗ್ರಗಣ್ಯ ಕವಿ, ರಾಷ್ಟ್ರಕವಿ ಎಂದೇ ಹೆಸರನ್ನು ಪಡೆದಿರುವಂತಹ ಕುವೆಂಪುರವರು. ಅವರು ರಚಿಸಿರುವಂತಹ ಈ ಧನ್ವಂತರಿ ಚಿಕಿತ್ಸೆ ಎಂಬ ಕಥೆಯು ಅವರ ಅತ್ಯಂತ ಪ್ರಭಾವಶಾಲಿ ವೈಚಾರಿಕ ಕಥೆಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಅಂದರೆ ಸಮಾಜದಲ್ಲಿ ಈಗ ಏನು ನಡೀತಾ ಇದೆ ಅನ್ನುವಂಥ ವಿಚಾರಗಳನ್ನೇ ಹಿಡಿದುಕೊಂಡು ಅದನ್ನು ಜನರಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ ವ್ಯಂಗ್ಯವಾಗಿ ಯಾವುದೋ ಒಂದು ಕಥೆಯ ರೂಪದಲ್ಲಿ ಹೇಳುವಂಥದ್ದನ್ನೇ ಇಲ್ಲಿ ವೈಚಾರಿಕ ಕಥೆ ಅಂತ ಹೇಳಲಾಗುತ್ತೆ. ಇಲ್ಲೂ ಸಹ ಕುವೆಂಪುರವರು ತಾವು ಕಂಡಂತಹ ಒಬ್ಬ ರೈತನ ಪರಿಸ್ಥಿತಿ, ಅಂದರೆ ಹಳ್ಳಿಗಳಲ್ಲಿ ರೈತನ ಪರಿಸ್ಥಿತಿ ಹೇಗೆ ಇದೆ ಅನ್ನೋದನ್ನು, ಅವನು ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾನೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಕೆಲವೊಂದಷ್ಟು ಪೌರಾಣಿಕ ಪಾತ್ರಗಳಿಗೆ ಲಿಂಕ್ ಮಾಡಿ ವ್ಯಂಗ್ಯವಾಗಿ ವಿಡಂಬನಾತ್ಮಕವಾಗಿ ಈ ಒಂದು ಕಥೆಯನ್ನು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಥೆಯು ಅವರ ನನ್ನ ದೇವರು ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇದು ಕಥಾ ಸಂಕಲನ ಗೊತ್ತಿರಲಿ ನಿಮಗೆ. ನನ್ನ ದೇವರು ಮತ್ತು ಇತರ ಕಥೆಗಳು ಅನ್ನುವಂತಹ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. 1930ರ ದಶಕ ಅಂದರೆ ಅವರ ಕಾಲಮಾನದಲ್ಲಿ ಇದ್ದಂತಹ ಒಂದು ಸಾಮಾಜಿಕ ಹಿನ್ನೆಲೆ ಹೇಗಿತ್ತು ಅನ್ನೋದರ ಆಧಾರದ ಮೇಲೆ ಅಂದಿನ ಕಾಲದ ಭಾರತೀಯ ಹಳ್ಳಿಗಳ ಸ್ಥಿತಿಗತಿ ಮತ್ತು ರೈತ ಅನುಭವಿಸುತ್ತಿದ್ದ ದಾರುಣ ಶೋಷಣೆಯನ್ನು ಮಾರ್ಮಿಕವಾಗಿ ಇಲ್ಲಿ ಚಿತ್ರಿಸಲಾಗಿದೆ. ಆ ಒಂದು ಕಾಲದಲ್ಲಿ ಅಂದರೆ 1930ರ ದಶಕದ ಕಾಲದಲ್ಲಿ ರೈತನ ಪರಿಸ್ಥಿತಿ ಹೇಗಿತ್ತು, ಅವನು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದ ಅನ್ನೋದನ್ನು ಈ ಒಂದು ಕಥೆಯಲ್ಲಿ
ಮಾರ್ಮಿಕವಾಗಿ ಚಿತ್ರಿಸಲಾಗಿದೆ ಅನ್ನೋದನ್ನು ಕಾಣಬಹುದಾಗಿರುತ್ತೆ. ನೆಕ್ಸ್ಟ್, ಕುವೆಂಪು ಅವರು ಪೌರಾಣಿಕ ಪಾತ್ರಗಳಾಗಿರುವಂತಹ ವಿಶ್ವಾಮಿತ್ರ, ಪರಶುರಾಮ ಮತ್ತು ದೇವವೈದ್ಯ ಧನ್ವಂತರಿಯನ್ನು ಸಹ ಆಧುನಿಕ ಕಾಲದ ಭೂಲೋಕಕ್ಕೆ ಕರೆತರುವ ಮೂಲಕ ಸಮಾಜದಲ್ಲಿನ ಮೌಢ್ಯ, ಭ್ರಷ್ಟಾಚಾರ ಮತ್ತು ರೈತರ ಅಸಹಾಯಕತೆಯನ್ನು ವಿಡಂಬನಾತ್ಮಕವಾಗಿ ವಿಶ್ಲೇಷಿಸಿದ್ದಾರೆ. ಇಲ್ಲಿ ಕೇವಲ ಅಲ್ಲಿರುವಂತಹ ಸಮಸ್ಯೆಗಳನ್ನು ಹೇಳ್ತಾ ಇಲ್ಲ, ಬದಲಾಗಿ ಅದಕ್ಕೊಂದಷ್ಟು ಮೌಢ್ಯತೆಗಳನ್ನು ಸೇರಿಸಿ, ಇಲ್ಲಿ ಭ್ರಷ್ಟಾಚಾರಗಳನ್ನು ಸೇರಿಸಿ ಈ ಒಂದು ಕಥೆಯನ್ನು ರಚಿಸಲಾಗಿದೆ. ಮೌಢ್ಯತೆ ಅಂತಂದರೆ ಜನರು ಯಾವುದರ ಮೇಲೆ ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ದಾರೆ, ಮೂಢನಂಬಿಕೆಗಳ ಬಗ್ಗೆ ಎಷ್ಟು ಗೌರವವನ್ನು ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿಯವರು ಬಳಸ್ಕೊಂಡು ಅದಕ್ಕೆ ಪೌರಾಣಿಕ ಪಾತ್ರಗಳಾಗಿರುವಂತಹ ಪರಶುರಾಮ, ಧನ್ವಂತರಿ ಮತ್ತು ವಿಶ್ವಾಮಿತ್ರನನ್ನು ಈ ಕಥೆಯಲ್ಲಿ ಪಾತ್ರಧಾರಿಗಳಾಗಿ ಸೇರಿಸಿರೋದನ್ನು, ಅವರನ್ನು ಭೂಲೋಕಕ್ಕೆ ಕರೆತರುವಂತಹ ಒಂದು ಕಲ್ಪನೆಯನ್ನು ಈ ಕಥೆಯಲ್ಲಿ ಬರೆಯಲಾಗಿರುತ್ತೆ. ಕುವೆಂಪು ಅವರು ಕೇವಲ ಒಬ್ಬ ಸಾಹಿತಿ ಆಗಿರಲಿಲ್ಲ, ಬದಲಿಗೆ ಅವರೊಬ್ಬ ಸಾಮಾಜಿಕ ತಪ್ಪುಗಳನ್ನು, ಸಮಾಜದ ಓರೆಕೋರೆಗಳನ್ನು ತಿದ್ದುವಂತಹ ಒಂದು ವೈಚಾರಿಕ ಪದ್ಧತಿಯನ್ನು ರೂಢಿಸಿಕೊಂಡಂಥವರು. ಹಾಗಾಗಿ ಇವರನ್ನು ವೈಚಾರಿಕ ವೈದ್ಯ ಅಂತಲೇ ಕರೆಯಲಾಗ್ತಿತ್ತು ಅಂತ ಹೇಳ್ಬಹುದಾಗಿರುತ್ತೆ. ಮೊದಲಿಗೆ ನಾವು ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ ಲೇಖಕರ ಪರಿಚಯವನ್ನು ನಾವು ಮಾಡಿಕೊಳ್ಳೋದಾದರೆ, ರಾಷ್ಟ್ರಕವಿ ಅಂತಲೇ ಹೆಸರನ್ನು ಪಡೆದಿರುವಂತಹ ಕುವೆಂಪುರವರು ಈ ಒಂದು ಧನ್ವಂತರಿ ಚಿಕಿತ್ಸೆಯನ್ನು ಬರೆದಿರುವಂತಹದ್ದು. ಕುವೆಂಪುರವರ ಕಿರು ಪರಿಚಯವನ್ನು ನಾವು ಮಾಡೋದಾದರೆ, ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನೋದು, ಜೊತೆಗೆ ಕುವೆಂಪು ಅನ್ನೋದು ಇವರ ಕಾವ್ಯನಾಮ ಆಗಿದೆ. ಇವರು ಡಿಸೆಂಬರ್ 29, 1904 ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಅನ್ನುವಂಥ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಕೆಲವೊಂದೊಂದು ಕಡೆ ತೀರ್ಥಹಳ್ಳಿ ತಾಲೂಕು, ಕುಪ್ಪಳ್ಳಿ ಅಲ್ಲಿ ಅಂತ ಕೂಡ ಕೊಟ್ಟಿರ್ತಾರೆ. ಅದು ಕೂಡ ಸರಿ, ಇದು ಕೂಡ ಸರಿ. ಯಾಕಂತಂದರೆ ಆ್ಯಕ್ಚುಲಿ ಕುವೆಂಪುರವರು ಹುಟ್ಟಿದ್ದು ಕೊಪ್ಪ ತಾಲೂಕಿನ ಹಿರೇಕೊಡಿಗೆ, ಅವರ ಅಜ್ಜಿಯ ಮನೆ ಅಂದರೆ ತಾಯಿಯ ಮನೆಯಲ್ಲಿ ಹುಟ್ಟಿದ್ದು. ಕುಪ್ಪಳ್ಳಿ ಅನ್ನುವಂಥದ್ದು ಅವರ ತಂದೆಯ ಮನೆ. ಹಾಗಾಗಿ ಯಾವುದನ್ನು ಬರೆದ್ರೂ ಕೂಡ ನಡೆಯುತ್ತೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇವರು ಬೆಳೆದಿದ್ದು. ಇವರು ಬರೆದಿರುವಂತಹ ಕಾವ್ಯಗಳನ್ನು ನಾವು ನೋಡೋದಾದರೆ, ಒಂದು ಮಹಾಕಾವ್ಯ ಅಂತಲೇ ಹೇಳ್ಬೋದು, ಶ್ರೀ ರಾಮಾಯಣ ದರ್ಶನಂ. ಇದಕ್ಕಾಗಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ನೀಡಲಾಗಿರುತ್ತೆ. ಇವರು 2 ಮಹಾ ಕಾದಂಬರಿಗಳನ್ನು ಸಹ ರಚಿಸಿದ್ದಾರೆ. ಅದರಲ್ಲಿ ಕಾನೂನು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎರಡೂ ಕೂಡ ಮಲೆನಾಡಿನ ಪರಿಸ್ಥಿತಿಯನ್ನು ಕುರಿತು ವಿವರಿಸುವಂತಹ ಕಥೆಗಳು ಅಂತಲೇ ಹೇಳ್ಬೋದು. ಇವರ ರಚಿಸಿದಂತಹ ಕಥಾ ಸಂಕಲನ ಅಂತಂದರೆ ದೇವರು ಮತ್ತು ಇತರ ಕಥೆಗಳು ಅನ್ನುವಂಥದ್ದು. ಇವರು ಹಲವಾರು ನಾಟಕಗಳನ್ನು ಸಹ ಬರೆದಿದ್ದಾರೆ. ಅದರಲ್ಲಿ ಜಲಗಾರ, ಯಮನಸೋಲ್, ಬೆರಳಿಗೆ ಕೊರಳ್ ಅನ್ನುವಂಥದ್ದು ಪ್ರಮುಖವಾದಂತಹದ್ದು. ಹಾಗೆಯೇ ಇವರಿಗೆ ಅನೇಕ ಪ್ರಶಸ್ತಿ ಮತ್ತು ಗೌರವಗಳು ಲಭಿಸಿದೆ. ಅದನ್ನು ಇಲ್ಲಿ ಪ್ರಮುಖವಾಗಿರುವಂತಹದ್ದನ್ನು ಮಾತ್ರ ತಗೊಂಡಿದ್ದೀನಿ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಹಿರಿಮೆ ಈ ಕುವೆಂಪುರವ್ರದ್ದಾಗಿರುತ್ತೆ. 1967 ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ. ನೆಕ್ಸ್ಟು, ಭಾರತ ಸರ್ಕಾರದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತಂದರೆ ಪದ್ಮ ವಿಭೂಷಣ ಪ್ರಶಸ್ತಿ. ನೆಕ್ಸ್ಟು, ಕರ್ನಾಟಕ ಸರ್ಕಾರದಿಂದ ಇವರಿಗೆ 1958 ರಾಷ್ಟ್ರಕವಿ ಅನ್ನುವಂತಹ ಒಂದು ಬಿರುದನ್ನು ನೀಡಿ ಗೌರವವನ್ನು ಸಲ್ಲಿಸಲಾಗುತ್ತೆ. ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಹ ಇವರಿಗೆ ನೀಡಲಾಗಿದೆ. ಇನ್ನು ಇವರು ನೀಡಿದಂತಹ ಸಾಹಿತ್ಯಿಕ ಸಂದೇಶ ಮತ್ತು ಸಿದ್ಧಾಂತ ಅಂತಂದರೆ ವಿಶ್ವಮಾನವ ಸಂದೇಶ. ಯಾರೆಲ್ಲ ಫಸ್ಟ್ ಇಯರಲ್ಲಿ ಓದಿದ್ರಿ ಅವರಿಗೆಲ್ಲ ಗೊತ್ತಿದೆ. ಶ್ರೀ ಸಾಮಾನ್ಯರ ದೀಕ್ಷಾಗೀತೆ ಅನ್ನುವುದನ್ನು ಎಲ್ಲರೂ ಓದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅದು ಸಹ ವಿಶ್ವಮಾನವ ಸಂದೇಶವನ್ನು ನೀಡಿರುವಂತಹದ್ದು. ಇದು ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬ ತತ್ವದಡಿ ವಿಶ್ವಮಾನವನಾಗಬೇಕು ಎಂಬ ಕರೆಯನ್ನು ನೀಡಿದವರು ಕುವೆಂಪುರವರು. ತಮ್ಮ ಕೃತಿಗಳಲ್ಲಿ ಮೌಢ್ಯ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಕಟುವಾಗಿ ಟೀಕಿಸಿ ವೈಜ್ಞಾನಿಕ ಮತ್ತು ಮಾನವೀಯ ದೃಷ್ಟಿಕೋನವನ್ನು ಎತ್ತಿ ಹಿಡಿದವರು. ಇವರು ಕೇವಲ ಸಾಹಿತಿ ಮಾತ್ರವಲ್ಲ, ರೈತಪರ ಕಾಳಜಿಯನ್ನು ಸಹ ಇವರು ಹೊಂದಿದ್ರು. ಹಾಗಾಗಿ ಹಸಿರು ಕ್ರಾಂತಿಯಂತಹ ವಿಷಯಗಳ ಬಗ್ಗೆ ಹಾಗೂ ರೈತರ ಶೋಷಣೆಯ ಬಗ್ಗೆ ತಮ್ಮ ಸಾಹಿತ್ಯದ ಮೂಲಕ ಧ್ವನಿ ಎತ್ತಿದವರಾಗಿದ್ದರು. ಕುವೆಂಪುರವರು ಕೇವಲ ಒಬ್ಬ ಸಾಹಿತಿಯಲ್ಲ, ಅವರು ಸಮಾಜದ ಓರೆ ಕೋರೆಗಳನ್ನು ತಿದ್ದಿದ ವೈಚಾರಿಕ ವೈದ್ಯ ಅಂತಲೇ ಇವ್ರನ್ನ ಕರೀಬಹುದಾಗಿರುತ್ತೆ. ಕುಳದ ಕಲಿಗೆ, ನೇಗಿಲ ಯೋಗಿ, ಒಕ್ಕಲಿಗರ ಹಾಡು, ಸುಗ್ಗಿ ಹಾಡು, ಹಾಳೂರು,
ರೈತರ ದೃಷ್ಟಿ, ಗೊಬ್ಬರ, ಕರಿಸಿದ್ಧ ಮುಂತಾದಂತಹ ಕವಿತೆಗಳನ್ನು ರಚಿಸಿದ್ದಾರೆ. ಇಲ್ಲಿ ಈ ಒಂದು ಕತೆಗೆ ಸಂಬಂಧಪಟ್ಟಂತೆ ಹಲವಾರು ಪಾತ್ರಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಅವರ ಪಾತ್ರಗಳನ್ನು ನಾವು ಪರಿಚಯವನ್ನು ಮಾಡೋದಾದರೆ, ನಾವೀಗಾಗಲೇ ನೋಡಿದಂತೆ ಇದಕ್ಕೆ ಕೆಲವೊಂದಷ್ಟು ಪೌರಾಣಿಕ ಹಿನ್ನೆಲೆಯ ಪಾತ್ರಗಳನ್ನು ಸಹ ತೆಗೆದುಕೊಂಡು ಬರಲಾಗಿದೆ. ಹಾಗಾಗಿ ಮೊದಲ ಒಂದು ಪಾತ್ರಧಾರಿ ಅಂತಂದರೆ ಬ್ರಹ್ಮರ್ಷಿ ವಿಶ್ವಾಮಿತ್ರ ಅಂತಲೇ ಹೇಳಬಹುದು. ಇವರು ಸ್ವರ್ಗದ ಸುಖದ ನಡುವೆಯೂ ಭೂಲೋಕದ ರೈತನ ನರಳು ಧ್ವನಿಯನ್ನು ಗುರುತಿಸಿ ಅದರ ಮೂಲ ಹುಡುಕಲು ಮೊದಲು ಹೊರಡುವ ಮುನಿಯಾಗಿರ್ತಾರೆ. ವಿಶ್ವಾಮಿತ್ರರು ಸ್ವರ್ಗದಲ್ಲಿದ್ದಂತಹ ಒಂದು ಸಂದರ್ಭದಲ್ಲಿ, ಸ್ವರ್ಗದಲ್ಲಿ ಅಂತಂದರೆ ಅಲ್ಲಿ ಖುಷಿ, ಸಂತೋಷ, ಮೋಜು ಮಸ್ತಿಗಳು ನಡೀತಾನೆ ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಇದ್ರೂ ಕೂಡ, ಅಂತಹ ಒಂದು ಪರಿಸ್ಥಿತಿಯಲ್ಲಿದ್ರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಭೂಲೋಕದಿಂದ ಒಬ್ಬ ರೈತ ನರಳುತ್ತಿದ್ದಂತಹ ಒಂದು ಧ್ವನಿಯನ್ನು ಮೊದಲು ಗುರುತಿಸುವಂತಹ ಒಂದು ಪಾತ್ರಧಾರಿಯಾಗಿ ಇಲ್ಲಿ ವಿಶ್ವಾಮಿತ್ರರು ಕಂಡು ಬರ್ತಾರೆ. ಮತ್ತು ಈ ಒಂದು ಧ್ವನಿ ಎಲ್ಲಿಂದ ಬರ್ತಾ ಇದೆ, ಇದನ್ನು ನೋಡಬೇಕು ಅಂತ ಹೇಳಿ ಅದರ ಮೂಲವನ್ನು ಹುಡ್ಕೋದಕ್ಕೆ ಕೂಡ ಹೊರಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ಇನ್ನೊಬ್ಬ ಪಾತ್ರಧಾರಿ ಅಂದರೆ ಪರಶುರಾಮ ವಿಶ್ವಾಮಿತ್ರನೊಂದಿಗೆ ಭೂಲೋಕಕ್ಕೆ ಬರುವ ಮತ್ತೊಬ್ಬ ಪೌರಾಣಿಕ ಮುನಿ. ಇಲ್ಲಿ ಪರಶುರಾಮರಿಗೆ ಹಾಗಾಗ್ತಿರೋದನ್ನ ಬೇರೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡಾಗ ಅವರು ಅದನ್ನು ಭ್ರಮೆ ಅಂತ ಹೇಳಲಾಗತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಪರಶುರಾಮರು ಮತ್ತು ವಿಶ್ವಾಮಿತ್ರರು ಇಬ್ಬರಿಗೂ ಕೂಡ ಒಂದೇ ರೀತಿಯ ಅನುಭವವಾದಾಗ ಅವರಿಬ್ಬರೂ ಸೇರ್ಬಿಟ್ಟು ಏನು ಮಾಡ್ತಾರೆ, ಭೂಲೋಕದಲ್ಲಿ ಅದರ ಮೂಲವನ್ನು ಹುಡುಕಿಕೊಂಡು ಬರುವಂತಹ ಒಂದು ಪ್ರಯತ್ನವನ್ನು ಮಾಡೋದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ನೆಕ್ಸ್ಟು ಇನ್ನೊಬ್ಬ ಪ್ರಮುಖವಾದಂತಹ ಪಾತ್ರಧಾರಿ ಅಂದರೆ ರೈತ ಆಗಿರ್ತಾನೆ. ರೈತ ಈ ಇಡೀ ಕಥೆಯ ಕೇಂದ್ರ ಬಿಂದುವಾಗಿ ಪಾತ್ರವನ್ನು ನಿರ್ವಹಿಸ್ತಾನೆ. ಈತ ಆಧುನಿಕ ನಾಗರಿಕತೆಯ ಸಕಲ ಭಾರವನ್ನು ತನ್ನ ಎದೆಯ ಮೇಲೆ ಹೊತ್ತು ರಕ್ತವಾಂತಿ ಮಾಡುತ್ತಾ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಶೋಷಿತ ವರ್ಗದ ಸಂಕೇತವಾಗಿ ಇಲ್ಲಿ ರೈತನನ್ನು ಬಿಂಬಿಸಲಾಗಿರುತ್ತೆ. ನೆಕ್ಸ್ಟು ಇನ್ನೊಬ್ಬರು ಧನ್ವಂತರಿ ಅಂತಂದರೆ ಈಗಾಗಲೇ ಹೇಳಿದಂತೆ ದೇವತೆಗಳ ವೈದ್ಯ ಮತ್ತು ವಿಷ್ಣುವಿನ ಅಂಶಾವತಾರ ಅಂತ ಹೇಳ್ಬೋದು. ಈತ ರೈತನ ಕಾಯಿಲೆಗೆ ಕಾರಣ ಕೇವಲ ದೈಹಿಕವಲ್ಲ, ಬದಲಾಗಿ ಸಾಮಾಜಿಕ ಶೋಷಣೆಯ ಭಾರ ಎಂದು ಪತ್ತೆ ಹಚ್ಚಿ ವೈಚಾರಿಕ ಚಿಕಿತ್ಸೆಯನ್ನು ನೀಡೋದನ್ನು ನಾವು ಈ ಒಂದು ಕಥೆಯಲ್ಲಿ ಕಾಣಬಹುದಾಗಿರುತ್ತೆ. ನೆಕ್ಸ್ಟು ರೈತನ ಹೆಂಡತಿ ಅಂದರೆ ತನ್ನ ಪತಿಯ ದಾರುಣ ಸ್ಥಿತಿಯನ್ನು ಕಂಡು ಅಸಹಾಯಕಳಾಗಿ ಕಣ್ಣೀರು ಹಾಕುವ ಪಾತ್ರಧಾರಿ ರೈತನ ಹೆಂಡತಿಯಾಗಿರ್ತಾಳೆ. ವೈದ್ಯರು ಮತ್ತು ಸರ್ಕಾರಿ ಅಧಿಕಾರಿಗಳು ಸಹ ಇಲ್ಲಿ ಬರ್ತಾರೆ. ಅಂದರೆ ರೈತನ ಆರೋಗ್ಯಕ್ಕಿಂತ ಅವನ ಹಣದ ಮೇಲೆ ಕಣ್ಣಿಟ್ಟಿರುವಂತಹ ಭ್ರಷ್ಟ ಮತ್ತು ಮಾನವೀಯತೆ ಇಲ್ಲದ ವ್ಯವಸ್ಥೆಯ ಪ್ರತಿನಿಧಿಗಳು ಇವರಾಗಿ ಕಾಣಿಸ್ಕೊಳ್ತಾರೆ. ಈ ಎಲ್ಲ ಪಾತ್ರಗಳ ಮೂಲಕ ಕುವೆಂಪುರವರು ಅಂದಿನ ಸಮಾಜದ ವಾಸ್ತವ ಸ್ಥಿತಿಯನ್ನು ವಿಡಂಬನಾತ್ಮಕವಾಗಿ ಚಿತ್ರಿಸಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಈ ಕಥೆಯ ಆರಂಭ ಹೇಗಾಗತ್ತೆ? ಈ ಕತೆ ಆರಂಭವಾಗುವುದು ಸ್ವರ್ಗದ ನಂದನವನದಲ್ಲಿ. ಅಲ್ಲಿ ದೇವತೆಗಳ ವೈಭವವಿದೆ, ಅಪ್ಸರೆಯರ ನೃತ್ಯವಿದೆ. ಆದರೆ ಅಲ್ಲಿನ ಬ್ರಹ್ಮರ್ಷಿ ವಿಶ್ವಾಮಿತ್ರನಿಗೆ ಭೂಲೋಕದಿಂದ ಒಂದು ಅತೀವವಾದ ನರಳಾಟದ ಧ್ವನಿ ಕೇಳಿಸುತ್ತದೆ. ಅಂದರೆ ಇಲ್ಲಿ ಸ್ವರ್ಗ ಅಂತಂದ್ರೇ ಅಲ್ಲಿರುವಂತಹ ಒಂದಷ್ಟು ಖುಷಿ, ಸಂತೋಷ, ಅಲ್ಲಿನ ವಾತಾವರಣನೇ ಬೇರೆ ರೀತಿಯಾಗಿ ಇರುತ್ತೆ. ಅಂಥ ಒಂದು ವಾತಾವರಣ ವೈಭವ ಇದ್ರೂ ಕೂಡ ಇಲ್ಲಿ ವಿಶ್ವಾಮಿತ್ರನಿಗೆ ಭೂಲೋಕದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ನರಳಾಟದ ಧ್ವನಿ ಕೇಳಿಸ್ತಾ ಇದೆ. ಈ ಧ್ವನಿ ಎಲ್ಲಿಂದ ಬರ್ತಾ ಇರ್ಬೋದು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇರುವಂತಹ ಒಂದು ಸೀನಿನಿಂದ ಈ ಒಂದು ಕತೆ ಆರಂಭವಾಗುತ್ತೆ. ಈ ನರಳ ಧ್ವನಿಯ ಮೂಲ ಹುಡುಕುತ್ತಾ ವಿಶ್ವಾಮಿತ್ರ ಮತ್ತು ಪರಶುರಾಮರು ಭೂಮಿಗೆ ಬರುವುದನ್ನು ನಾವು ಕಾಣ್ಬೋದು. ಇಲ್ಲಿ ನಾನು ಮೈನ್ ಆಗಿರುವಂತಹ ಅಂಶಗಳನ್ನು ಮಾತ್ರ ತಗೊಂಡಿದ್ದೀನಿ, ಕಂಪ್ಲೀಟ್ ಆಗಿ ಒಂದು ಪಾಠವನ್ನು ವಿವರಣೆ ಮಾಡ್ತಿಲ್ಲ. ಒಟ್ಟಿನಲ್ಲಿ ಸಾರಾಂಶ ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಇರೋದ್ರಿಂದ ನೀವು ಕಂಪ್ಲೀಟ್ ಆಗಿ ಒಂದ್ಸತಿ ಓದಿ ನಂತರ ಈ ಒಂದು ವಿಡಿಯೋವನ್ನು ಕೇಳಿದ್ರೆ ನಿಮಗೆ ಯೂಸ್ ಆಗತ್ತೆ. ಇಲ್ಲಿ ಕುವೆಂಪುರವರು ಸ್ವರ್ಗಕ್ಕಿಂತ ಭೂಮಿಯ ವಾಸ್ತವ ಎಷ್ಟು ಕಠಿಣವಾಗಿದೆ ಅನ್ನೋದನ್ನು ಚಿತ್ರಿಸಿರೋದನ್ನು ನಾವು ಕಾಣಬಹುದಾಗಿರುತ್ತೆ.
ಮುನಿಗಳು ಭೂಮಿಗೆ ಬಂದಾಗ ಅವರಿಗೆ ಮೊದಲು ಕಾಣುವುದು ಗದ್ದಲದ ನಗರಗಳು. ಅವರು ಭೂಮಿಗೆ ಬರ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಮೊದಲು ಅವ್ರೇನು ನೋಡ್ತಾರೆ, ನಗರಗಳನ್ನು ನೋಡ್ತಾರೆ. ನಗರಗಳಲ್ಲಿ ಹೇಗಿರುತ್ತೆ, ಸಿಕ್ಕಾಪಟ್ಟೆ ಸೌಂಡ್ ಇರುತ್ತೆ, ಬೇಕಾದಷ್ಟು ಮಿಷನರೀಸ್ ಇರುತ್ತೆ, ಜೊತೆಗೆ ಅಲ್ಲಿರುವಂತಹ ಜನರೂ ಸಹ ಸ್ವಾರ್ಥ, ಮೋಸ, ವಂಚನೆಗಳಿಂದ ಕೂಡಿರೋದನ್ನು ಇಲ್ಲಿ ಕಾಣಲಾಗತ್ತೆ. ಹಾಗಾಗಿ ಸ್ವಾರ್ಥ ತುಂಬಿದ ವ್ಯಾಪಾರ, ದೇವಸ್ಥಾನಗಳಲ್ಲಿ ದೇವರ ಹೆಸರಿನಲ್ಲಿ ನಡೆಯುವಂತಹ ಸುಲಿಗೆಗಳನ್ನು ಕಂಡು ಮುನಿಗಳು ವ್ಯಂಗ್ಯವಾಗಿ ನಗೋದನ್ನು ಕಾಣಬಹುದು. ಇದು ಈ ಒಂದು ಭೂಮಿಯ ಪರಿಸ್ಥಿತಿಯನ್ನು ವಿವರಿಸುವಂತಹ ರೀತಿ. ಇದು ಕುವೆಂಪು ಅವರ ವೈಚಾರಿಕ ಚಿಂತನೆಗೆ ಸಾಕ್ಷಿಯಾಗಿ ಕಾಣುತ್ತೆ. ನೆಕ್ಸ್ಟ್, ಕೊನೆಗೆ ಅವರು ಆ ಒಂದು ನರಳಾಟದ ಧ್ವನಿ ಬರುತ್ತಿರುವಂತಹ ಒಂದು ಪಾಳು ಬಿದ್ದಂತಹ ಗುಡಿಸಲಿಗೆ ಬಂದು ಸೇರುತ್ತಾರೆ. ಅವರು ಇಡೀ ಭೂಮಿಯನ್ನು ಸುತ್ತಿ ಬಂದರೂ ಎಲ್ಲೂ ಕೂಡ ಆ ಒಂದು ಧ್ವನಿ ಕೇಳಿಸ್ಲಿಲ್ಲ. ಎಲ್ಲಿಂದ ಈ ಒಂದು ಧ್ವನಿ ಬರ್ತಾ ಇದೆ ಅಂತ ಹೇಳಿ ಅವರು ಬಹಳ ಚಿಂತಿತರಾಗಿ ಇಡೀ ಭೂಮಿಯನ್ನು ಸುತ್ತುತ್ತಾ ಕೊನೆಗೆ ಅವರೊಂದು ಪಾಳು ಬಿದ್ದಂತಹ ಗುಡಿಸಲ ಹತ್ರ ಬರ್ತಾರೆ. ಅಲ್ಲಿ ಒಬ್ಬ ರೈತ ರಕ್ತವಾಂತಿ ಮಾಡುತ್ತಾ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರೋದನ್ನು ಇಲ್ಲಿ ಇವರು ನೋಡ್ತಾರೆ. ಅವನ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಬಹಳವಾಗಿ ಅವನ ದೈಹಿಕ ಸ್ಥಿತಿ ಹಾಳಾಗಿದೆ. ಅಂದರೆ ಅವನು ಅಷ್ಟು ಶೋಷಣೆಗೆ ಒಳಪಡ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ವ್ಯಂಗ್ಯವಾಗಿ ಹೇಳಿರುವಂತಹದ್ದು. ಅವನ ಸುತ್ತಲೂ ನೊಣಗಳು ಮುತ್ತುತ್ತಾ ಇದೆ. ಅವನು ಮಲಗಿದ್ದಾನೆ, ಅಕ್ಕಪಕ್ಕದಲ್ಲಿ ಅವನು ವಾಮಿಟ್ ಮಾಡಿರೋದು, ಕೆಮ್ಮಿ ಉಗಿದಿರುವಂತಹ ಒಂದಷ್ಟು ಗಲೀಜುಗಳಿದೆ. ಅದೆಲ್ಲ ನೋಡ್ತಾ ಅವನ ಸುತ್ತ ಏನಿದೆ ಅಲ್ಲಿ ನೊಣಗಳು ಮುತ್ಕೊಂಡಿರೋದನ್ನು ಕಾಣಬಹುದು. ಜೊತೆಗೆ ಪಕ್ಕದಲ್ಲಿ ಹೆಂಡತಿ ಕೂಡ ಇದ್ದಾಳೆ. ಆದರೆ ಅವಳ ಕೈಲಿ ತನ್ನ ಗಂಡನನ್ನು ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ, ತನ್ನ ಗಂಡನಿಗೆ ಔಷಧಿಯನ್ನು ಕೊಡಿಸೋದಕ್ಕಾಗ್ತಿಲ್ಲ ಅಂತ ಹೇಳಿ ಅಸಹಾಯಕಳಾಗಿ ಕಣ್ಣೀರು ಹಾಕುತ್ತಾ ಕೂತಿರೋದನ್ನು ನಾವು ಕಾಣಬಹುದು. ನೆಕ್ಸ್ಟ್, ಸರ್ಕಾರಿ ಅಧಿಕಾರಿಗಳು ಬಂದು ಹೋಗಿದ್ದರೂ ಅವರು ರೈತನ ಕಾಯಿಲೆಗಿಂತ ಅವನಲ್ಲಿರುವ ಅಲ್ಪ ಹಣದ ಮೇಲೆ ಕಣ್ಣಿಟ್ಟಿರೋದನ್ನು ನಾವು ನೋಡ್ಬೋದು. ಇಲ್ಲಿ ತನ್ನ ಗಂಡನ ಕಾಯಿಲೆಯನ್ನು ದೂರ ಮಾಡೋದಕ್ಕೋಸ್ಕರ ಹಲವಾರು ವೈದ್ಯರನ್ನು, ಸರ್ಕಾರಿ ವೈದ್ಯರನ್ನು, ಅಧಿಕಾರಿಗಳನ್ನು ಸಹ ಕರೆಸಲಾಗತ್ತೆ. ಆದರೆ ಅವರು ಇವನಿಗೆ ದುಡ್ಡು ಕೊಡದೇ ಇದ್ದರೆ ಮೆಡಿಸನನ್ನು ಕೊಡೋಕ್ಕಾಗಲ್ಲ ಅಂತ ಹೇಳೋದ್ರಿಂದ ಆಕೆಯಲ್ಲಿ ಇದ್ದಂಥ ಅಲ್ಪ ಸ್ವಲ್ಪ ಹಣವನ್ನು ಅವ್ರುಗಳಿಗೆ ಕೊಟ್ಟು, ಅಂದರೆ ಅಲ್ಲಿ ಬರುವಂತಹ ಪೌರೋಹಿತರಾಗಿರ್ಬೋದು ಅಥವಾ ವೈದ್ಯರಾಗಿರ್ಬೋದು ಅಂಥವರಿಗೆ ಕೊಟ್ಟು ತನ್ನ ಗಂಡನ ಕಾಯಿಲೆಯನ್ನು ವಾಸಿ ಮಾಡೋದಕ್ಕೆ ಪ್ರಯತ್ನಪಟ್ಟು ಅವ್ರ ಕೈಲಿ ಯಾವುದೇ ರೀತಿಯಾದಂತಹ ಔಷಧಿಯನ್ನು ಕೊಡೋದಕ್ಕೆ ಸಾಧ್ಯವಾಗದೇ ಇದ್ದಂತಹ ಅಸಹಾಯಕತೆಯಲ್ಲಿ ಆಕೆ ಕಣ್ಣೀರಿಡುತ್ತಾ ಪಕ್ಕದಲ್ಲಿ ಕೂತಿರೋದನ್ನು ಚಿತ್ರಿಸಲಾಗಿದೆ. ನೆಕ್ಸ್ಟು, ಮುನಿಗಳು ದೇವವೈದ್ಯ ಧನ್ವಂತರಿಯನ್ನೇ ಅಲ್ಲಿಗೆ ಕರೆಸಿಬಿಡ್ತಾರೆ. ಇದನ್ನೆಲ್ಲ ನೋಡಿದಂತಹ ವಿಶ್ವಾಮಿತ್ರ ಮತ್ತು ಪರಶುರಾಮರಿಗೆ ಬಹಳವಾಗಿ ನೋವಾಗುತ್ತೆ. ಏನು ಈ ಮನುಷ್ಯ ಇಷ್ಟೊಂದು ನೋವು ಪಡ್ತಾ ಇದ್ದಾನಲ್ಲ, ನೋಡೋದಕ್ಕೆ ಚೆನ್ನಾಗೇ ಕಾಣಿಸ್ತಾನೆ, ಇವನಿಗೆ ಯಾವುದೇ ರೀತಿಯಾದಂತಹ ದೈಹಿಕ ಕಾಯಿಲೆ ಇದ್ದಂತೆ ಕಾಣಿಸ್ತಾ ಇಲ್ಲ, ಏನಾಗಿದೆ ಇವನಿಗೆ ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ಏನು ಮಾಡ್ತಾರೆ, ಅವನ ನರಳಾಟವನ್ನು ತಡೆಯೋದಕ್ಕೆ ಸಾಧ್ಯ ಆಗದೆ ದೇವವೈದ್ಯನನ್ನು ಅಂದರೆ ಧನ್ವಂತರಿಯನ್ನು ಭೂಮಿಗೆ ಕರೆತರಲಾಗತ್ತೆ. ಧನ್ವಂತರಿ ಬಂದ್ಬಿಟ್ಟು ಅವನ ಇಡೀ ಶರೀರವನ್ನು ಚೆಕ್ ಮಾಡಿದ್ರೂ ಕೂಡ ಅವನಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆ ಗೊತ್ತಾಗೋದಿಲ್ಲ. ಕೊನೆಯಲ್ಲಿ ಏನು ಮಾಡ್ತಾನೆ, ತನ್ನಲ್ಲೇ ಇರುವಂತಹ ಒಂದು ದಿವ್ಯ ಯಂತ್ರವನ್ನು ತೆಗೆದುಕೊಂಡು ಅದನ್ನು ರೈತನ ಎದೆಯ ಮೇಲೆ ಇಡ್ತಾನೆ. ಆಗ ಅವನಿಗೆ ಕಾಣಿಸೋದೇನೋ ರೈತನ ಕಾಯಿಲೆಯ ರಹಸ್ಯ ಬಯಲಾಗುತ್ತೆ. ರೈತನ ಎದೆಯ ಮೇಲೆ ಈ ದೇಶದ ಸಮಸ್ತ ರಾಜಪ್ರಸಾದಗಳು, ಕಾರ್ಖಾನೆಗಳು, ವಿದ್ಯಾಲಯಗಳು ಮತ್ತು ಇಡೀ ಚಕ್ರಾಧಿಪತ್ಯದ ಭಾರವೇ ಕುಳಿತಿರೋದನ್ನು ಇಲ್ಲಿ ವಿಚಿತ್ರಿಸಲಾಗಿದೆ. ಅಂದರೆ ಅವನು ಅಷ್ಟೊಂದು ಭಾರಗಳನ್ನು ತನ್ನ ಎದೆಯ ಮೇಲೆ ಇಟ್ಕೊಂಡು ಕೂತಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ಅಷ್ಟೊಂದು ವಿಪರೀತವಾದಂತಹ ನೋವಾಗ್ತಾ ಇದೆ ಅನ್ನೋದನ್ನು ವ್ಯಂಗ್ಯವಾಗಿ ವಿವರಿಸೋದಕ್ಕೆ ಇಲ್ಲಿ ಹೇಳಲಾಗಿರುವಂಥದ್ದು. ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಯಾರಿದ್ದಾನೆ ಅವನೆಲ್ಲ ಕಷ್ಟಗಳನ್ನು, ಎಲ್ಲ ನೋವುಗಳನ್ನು ತಾನೇ ಹೊತ್ಕೊಂಡಿದ್ದಾನೆ. ಜೊತೆಗೆ ಕಾರ್ಖಾನೆಗಳಿಂದ ಬರ್ತಿರುವಂತಹ ಕೆಟ್ಟ ಹೊಗೆಯನ್ನು, ಅದರಿಂದ ಬರ್ತಿರುವಂತಹ ಕಲುಷಿತ ನೀರು, ಅದನ್ನೆಲ್ಲನೂ ತನ್ನ ಕಷ್ಟದಲ್ಲೇ ಒಂದು ಆಗಿ ಅವನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ವಿದ್ಯಾಲಯಗಳು, ಇಡೀ ಚಕ್ರಾಧಿಪತ್ಯದ ಭಾರ ಅವನ ತಲೆ ಮೇಲೆ ಕುಳಿತಿರುವಂತೆ ಇಲ್ಲಿ ಚಿತ್ರಿಸಿರೋದನ್ನು
ಹೇಳಿರೋದನ್ನು ಕಾಣಬಹುದು. ಅಂದರೆ ಇಡೀ ಸಮಾಜದ ಸುಖ ಸಂತೋಷದ ಭಾರವನ್ನು ಒಬ್ಬ ರೈತ ತನ್ನ ಎದೆಯ ಮೇಲೆ ಹೊತ್ತಿದ್ದಾನೆ. ಈ ಶೋಷಣೆಯ ಭಾರವೇ ಅವನ ನರಳಾಟಕ್ಕೆ ಕಾರಣ ಅಂತ ಹೇಳಿ ದೇವಮುನಿಯಾಗಿರುವಂತಹ ಧನ್ವಂತರಿಯವರು ಇಲ್ಲಿ ಹೇಳುವುದನ್ನು ನಾವು ಕಾಣಬಹುದಾಗಿರುತ್ತೆ. ಒಟ್ಟಿನಲ್ಲಿ ಈ ಒಂದು ಕಥೆಯ ಅಂತಿಮ ಸಂದೇಶ ಏನು ಅಂತಂದರೆ, ಧನ್ವಂತರಿಯು ಆ ಭಾರವನ್ನು ಇಳಿಸಿದಾಗ ರೈತ ನೇರವಾಗಿ ಎದ್ದು ಕೂರ್ತಾನೆ. ಯಾವ ಒಬ್ಬ ರೈತ ತನಗೆ ಎದ್ದೇಳಕ್ಕೂ ಸಾಧ್ಯ ಆಗದೆ ಉಸಿರಾಡೋದಕ್ಕೂ ಕಷ್ಟ ಪಡ್ತಾ ಇದ್ದಂತಹ ರೈತ ಧನ್ವಂತರಿ ಅವನ ಮೇಲಿದ್ದಂತಹ ಭಾರವನ್ನು ಇಳಿಸಿದಾಗ, ಅಂದರೆ ಅವನ ತಲೆಯ ಮೇಲಿದ್ದಂಥ ಭೂಮಿಯ ಸಮಸ್ತ ಜನತೆಯ ಕಷ್ಟ ಸುಖ ದುಃಖ ನೋವುಗಳು ಅವನ ತಲೆ ಮೇಲೆ ಏನಿತ್ತು ಆ ಭಾರವನ್ನೆಲ್ಲ ಇಳಿಸಿದಾಗ ಏನಾಗ್ತಾನೆ, ರೈತ ಆರಾಮವಾಗಿ ಯಾವನಾಗಿ ಎದ್ದು ನೀಟಾಗಿ ಕೂತ್ಕೊಳ್ಳೋದನ್ನು ಇಲ್ಲಿ ಚಿತ್ರಿಸಲಾಗಿದೆ. ಇಲ್ಲಿ ಕುವೆಂಪುರವರ ಸಂದೇಶ ಸ್ಪಷ್ಟವಾಗಿದೆ. ಏನು, ರೈತರು ಕೇವಲ ಶೋಷಿತನಾಗಿ ಉಳಿಬಾರ್ದು, ಅವನು ಸಬಲನಾಗಿ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು. ಆ ಭಾರವನ್ನು ಎದೆಯ ಮೇಲೆ ಹೊರುವ ಬದಲು ಹೆಗಲ ಮೇಲೆ ಹೊತ್ತು ರಾಜ್ಯ ಭಾರ ಮಾಡುವ ಶಕ್ತಿಯಾಗಬೇಕು ಅನ್ನೋದು ಇಲ್ಲಿ ಕುವೆಂಪುರವರು ಈ ಒಂದು ಕಥೆಯಲ್ಲಿ ಹೇಳುವಂತಹ ಅಂಶವಾಗಿರುತ್ತೆ. ಈ ಕಥೆಯ ಆಶಯವನ್ನು ನಾವು ನೋಡೋದಾದರೆ, ಈ ಕಥೆಯಲ್ಲಿ ಯಾವ ಒಂದು ಥೀಮನ್ನು ಇಟ್ಕೊಂಡು ಕಥೆಯನ್ನು ರಚನೆಯನ್ನು ಮಾಡಿದ್ದಾರೆ ಅಂತಂದರೆ, ರೈತಪರ ಕಾಳಜಿ ಮತ್ತು ಶೋಷಣೆಯ ವಿಮರ್ಶೆಯನ್ನು ಮಾಡಲಾಗಿದೆ. ಅಂದರೆ ಈ ಕಥೆಯ ಪ್ರಧಾನ ಆಶಯ ಅಂತಂದರೆ, ಸಮಾಜದ ಬೆನ್ನೆಲುಬಾದಂತಹ ರೈತ ಅನುಭವಿಸುತ್ತಿರುವಂತಹ ದಾರುಣ ಶೋಷಣೆಯನ್ನು ಬಯಲಿಗೆಳೆಯುವುದು. ಹಳ್ಳಿಗಳ ಉದ್ಧಾರವಾಗದ ಹೊರತು ದೇಶ ಉದ್ಧಾರ ಸಾಧ್ಯವಿಲ್ಲ ಎಂಬುದು ಕುವೆಂಪುರವರ ನಿಲುವಾಗಿತ್ತು. ಅಂದರೆ ಈ ಒಂದು ದೇಶದ, ಅಂದರೆ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ನಾವೇನು ಕರಿತಾ ಇದ್ದೀವಿ, ಆ ರೈತನೇ ನೋವನ್ನು ಅನುಭವಿಸ್ತಾ ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ದೇಶ ಹೇಗೆ ದೃಢವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗತ್ತೆ. ದೇಶ ದೃಢವಾಗಿ ನಿಲ್ಲಬೇಕು ಅಂತ ಹೇಳಿದರೆ ಬೆನ್ನೆಲುಬು ಅಂದರೆ ಒಂದು ಬೆನ್ನಿಗೆ ನಾವು ಸಪೋರ್ಟ್ ಆಗಿ ನಮ್ಮ ಬ್ಯಾಕ್ ಬೋನ್ ಏನಿದೆ, ಅದೇ ರೀತಿ ರೈತ ಕೂಡ ಸರಿಯಾಗಿ ಇದ್ದಾಗ ಮಾತ್ರ, ರೈತ ಉದ್ಧಾರ ಆದಾಗ ಮಾತ್ರ ನಮ್ಮ ಒಂದು ದೇಶ ಉದ್ಧಾರವಾಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಕುವೆಂಪುರವರ ನಿಲುವಾಗಿರುತ್ತೆ. ಜೊತೆಗೆ ಅವರು ನಾಗರಿಕತೆಯ ಒಂದು ವಿಡಂಬನೆಯನ್ನು ಸಹ ಮಾಡೋದನ್ನು ಕಾಣಬಹುದಾಗಿರುತ್ತೆ. ನಗರದ ವೈಭವ, ದೊಡ್ಡ ಪಟ್ಟಣಗಳು, ವಿದ್ಯಾಲಯಗಳು ಮತ್ತು ಕಾರ್ಖಾನೆಗಳು ಇವೆಲ್ಲವೂ ಇಂದು ಯಾರ ಮೇಲೆ ನಿಂತಿವೆ ಎನ್ನುವುದನ್ನು ಕತೆ ಎತ್ತಿ ತೋರಿಸುತ್ತದೆ. ನಾವೇನು ಈ ಒಂದು ನಗರವನ್ನು ಕಾಣ್ತೀವಿ, ನಗರದಲ್ಲಿರುವಂಥ ವೈಭವವನ್ನು ಕಾಣ್ತೀವಿ, ದೊಡ್ಡ ದೊಡ್ಡ ಪಟ್ಟಣಗಳಾಗಿರ್ಬೋದು, ಯಾವುದೇ ಯೂನಿವರ್ಸಿಟಿಗಳಾಗಿರ್ಬೋದು, ಕಾರ್ಖಾನೆ ಫ್ಯಾಕ್ಟ್ರಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಂತಿರೋದು ಯಾರ ಮೇಲೆ? ರೈತನ ಮೇಲೆ. ರೈತ ಹೊಲದಲ್ಲಿ ಬಿಸಿಲಲ್ಲಿ ಕಷ್ಟಪಟ್ಟು ದುಡಿದಾಗ ಮಾತ್ರ ಇವೆಲ್ಲವೂ ಕೂಡ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಲೇಖಕರು ನಮಗೆ ವಿಡಂಬನಾತ್ಮಕವಾಗಿ ತಿಳಿಸಿರುವುದನ್ನು ಕಾಣಬಹುದು. ಇಡೀ ನಾಗರಿಕತೆಯ ಭಾರವನ್ನು ರೈತನೊಬ್ಬನೇ ತನ್ನ ಎದೆಯ ಮೇಲೆ ಹೊತ್ತಿದ್ದಾನೆ. ಆದರೆ ಅದೇ ನಾಗರಿಕತೆ ಅವನನ್ನು ನಿರ್ಲಕ್ಷಿಸುತ್ತದೆ ಎಂಬುದು ಇಲ್ಲಿನ ಪ್ರಮುಖ ವಿಡಂಬನೆಯಾಗಿದೆ. ರೈತ ಇಲ್ಲ ಅಂತಂದರೆ ಯಾವ ಒಬ್ಬ ಮನುಷ್ಯ ಕೂಡ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ರೈತ ಬೆಳೆಯನ್ನು ಬೆಳೆದಾಗ ಮಾತ್ರ ಬೇರೆಯವರು ಅದನ್ನು ತಿನ್ನೋದಕ್ಕೆ ಸಾಧ್ಯ ಆಗತ್ತೆ. ಈ ರೈತನೇ ಇಲ್ಲ ಅಂತಂದರೆ ಬೆಳೆ ಯಾರು ಬೆಳೀತಾರೆ? ಬೆಳೆ ಇಲ್ಲ ಅಂತಂದರೆ ಮನುಷ್ಯ ಬದುಕೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಈ ಎಲ್ಲ ಕಾರಣಗಳಿಂದ ಪ್ರತಿಯೊಬ್ಬ ವ್ಯಕ್ತಿಯು, ನಮ್ಮ ಸಮಾಜದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬರೂ ಕೂಡ ರೈತನನ್ನೇ ಅವಲಂಬಿಸಿರುವುದು. ರೈತ ಇಲ್ಲ ಅಂತಂದರೆ ಅವ್ರು ಯಾರೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ರೈತ ಇಷ್ಟೆಲ್ಲ ಕಷ್ಟಗಳನ್ನು ತನ್ನ ಮೇಲೆ ಹೊತ್ಕೊಂಡು ಅವ್ರಿಗೆಲ್ಲರಿಗೋಸ್ಕರ ದುಡಿತಾ ಇದ್ದಾನೆ. ಆದರೆ ರೈತನಿಗೆ ಸಿಗಬೇಕಾದಂತಹ ಸರಿಯಾದ ಸ್ಥಾನ ಮಾನ ಗೌರವಗಳು ಸಿಗ್ತಾ ಇಲ್ಲ ಅನ್ನೋದು ಈ ಲೇಖಕರ ಒಂದು ಕಳಕಳಿಯಾಗಿರುತ್ತೆ. ಧನ್ವಂತರಿ ನೀಡುವಂತಹ ಚಿಕಿತ್ಸೆ ಕೇವಲ ದೈಹಿಕವಾದಂತಹ ಒಂದು ಚಿಕಿತ್ಸೆ ಅಲ್ಲ, ಬದಲಿಗೆ ಅದು ಒಂದು ವೈಚಾರಿಕ ಚಿಕಿತ್ಸೆಯಾಗಿದೆ. ಇಲ್ಲಿ ಧನ್ವಂತರಿ ಅಂದ ತಕ್ಷಣ ನಮಗೆ ನೆನಪಾಗೋದೇನು? ಔಷಧಿ ಆಗಿರುತ್ತೆ, ಅಥವಾ ಯಾವುದೇ ಒಂದು ಆಯುರ್ವೇದಿಕ್ ಆದಂತಹ ಒಂದು ಔಷಧಿ ಆಗಿರುತ್ತೆ. ಚಿಕಿತ್ಸೆ ಅಂದ ತಕ್ಷಣ ಧನ್ವಂತರಿ ಬಂದರು, ಏನೋ ಒಂದು ಔಷಧಿಯನ್ನು ಕೊಟ್ಟರು ಅಂತ ಹೇಳಿ ನಾವು ಇಲ್ಲಿ ಯೋಚನೆ ಮಾಡೋದಲ್ಲ. ಬದಲಾಗಿ ಅವರು ನೀಡಿದಂತಹ ಔಷಧಿ ಯಾವುದಿತ್ತು? ವೈಚಾರಿಕವಾದಂಥ ಒಂದು ಔಷಧಿ ಆಗಿತ್ತು. ಮೂಢನಂಬಿಕೆಗಳಾಗಿರ್ಬೋದು, ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತು ಸಮಾಜದ ಅಂಧಶ್ರದ್ಧೆಯನ್ನು
ತೊಡೆದು ಹಾಕುವಂತಹ ವೈಜ್ಞಾನಿಕ ಹಾಗೂ ಮಾನವೀಯ ದೃಷ್ಟಿಕೋನವನ್ನು ಬೆಳೆಸುವುದು ಈ ಒಂದು ಕಥೆಯ ಉದ್ದೇಶವಾಗಿರುತ್ತೆ. ಜೊತೆಗೆ ರೈತ ಕೇವಲ ದುಡಿಯುವ ಯಂತ್ರವಾಗದೆ ಆತ ದೇಶದ ಅಧಿಕಾರ ಚುಕ್ಕಾಣಿ ಹಿಡಿಬೇಕು. ಕೇವಲ ಬರೀ ಬೇರೆಯವರಿಗೋಸ್ಕರ ದುಡಿಯೋದಲ್ಲ ರೈತ, ಬದಲಾಗಿ ಸಮಾಜದಲ್ಲಿ ಮುಂದೆ ಬರಬೇಕು. ಬರೀ ದುಡಿಯುವಂತಹ ಒಬ್ಬ ಮಿಷಿನ್ ಆಗಿ ಅವನು ಇರಬಾರ್ದು, ಬದಲಾಗಿ ಅವನು ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು. ಆಗ ಮಾತ್ರ ಒಬ್ಬ ರೈತನಿಗೆ ಮಾತ್ರ ಗೊತ್ತಿರುತ್ತೆ ಕಷ್ಟ ಏನು, ಕಷ್ಟಪಟ್ಟಾಗ ಹೇಗೆ ನಾವು ಅದರಿಂದ ಫಲವನ್ನು ಪಡಿಬಹುದು ಅನ್ನೋದು. ಹಾಗಾಗಿ ಅವನು ಒಂದು ವೇಳೆ ಬಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡ್ದ ಅಂತಾದರೆ ಅವನು ದೇಶವನ್ನು ಬಹಳ ಸಮರ್ಥವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಸಮಸ್ಯೆಗಳ ಭಾರವನ್ನು ಎದೆಯ ಮೇಲೆ ಹೊರೋದ್ರ ಬದಲು ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಹೊತ್ತು ರಾಜ್ಯಭಾರ ಮಾಡುವಂತಹ ಶಕ್ತಿಯಾಗಿ ಅವನು ಹೊರಹೊಮ್ಮಬೇಕು ಅನ್ನೋದು ಕುವೆಂಪುರವರ ಕ್ರಾಂತಿಕಾರಿ ಆಶಯವಾಗಿದೆ. ಜೊತೆಗೆ ಮಾನವೀಯತೆ ಮತ್ತು ವಿಶ್ವಮಾನವ ಸಂದೇಶವನ್ನು ಸಹ ಅವರಲ್ಲಿ ಸಾರೋದನ್ನು ಕಾಣಬಹುದು. ಜಾತಿ, ಮತ, ಪೌರಾಣಿಕ ಕಟ್ಟುಪಾಡುಗಳನ್ನು ಮೀರಿ ಮಾನವೀಯತೆಯನ್ನು ಕಾಣುವುದು ಸ್ವರ್ಗದ ಸುಖಕ್ಕಿಂತಲೂ ಭೂಮಿಯ ಮೇಲಿರುವಂತಹ ಮನುಷ್ಯನ ನೋವಿಗೆ ಸ್ಪಂದಿಸುವುದು ನಿಜವಾದಂತಹ ಧರ್ಮ ಎಂಬುದು ಇಲ್ಲಿನ ಸಾರಾಂಶವಾಗಿದೆ. ಅವರು ಎಲ್ಲಾದರೂ ಇರ್ಬೋದು, ಅವರು ಎಷ್ಟೇ ಸುಖದಲ್ಲಾದರೂ ಇರ್ಬೋದು, ಆದರೆ ಭೂಮಿ ಮೇಲೆ ಇರುವಂತಹ ಒಬ್ಬ ರೈತನ ನೋವಿಗೆ ಅಥವಾ ಒಬ್ಬ ಮನುಷ್ಯನ ನೋವಿಗೆ ಸ್ಪಂದಿಸೋದಿದೆಯಲ್ಲ, ಅದು ನಿಜವಾದಂತಹ ಒಂದು ಧರ್ಮವಾಗಿರುತ್ತೆ ಅನ್ನೋದನ್ನು ಸಾರುವಂತಹ ಕೆಲಸವನ್ನು ಇಲ್ಲಿ ಲೇಖಕರು ಮಾಡ್ತಾರೆ. ರೈತನನ್ನು ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆದರೆ ಅವನ ಬೆನ್ನು ಮೂಳೆ ಮುರಿಯುವಂತೆ ಅವನ ಮೇಲೆ ಭಾರವನ್ನು ನಮ್ಮ ದೇಶ ಅಥವಾ ನಮ್ಮ ಭೂಮಿಯಲ್ಲಿ ರೈತನ ಮೇಲೆ ಹೊರಿಸಿದ್ದೀವಿ. ಈ ಒಂದು ಭಾರವನ್ನು ಇಳಿಸುವಂಥದ್ದೇ ಈ ಧನ್ವಂತರಿ ಚಿಕಿತ್ಸೆ ಅಥವಾ ಧನ್ವಂತರಿ ನೀಡುವಂತಹ ಒಂದು ನಿಜವಾದ ಚಿಕಿತ್ಸೆ ಅಂತ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ಈ ಒಂದು ಕಥೆಯ ವಸ್ತು ವಿಷಯ. ಈ ಕತೆ ಯಾವ ಒಂದು ವಿಷಯವನ್ನು ಒಳಗೊಂಡಿದೆ ಅಂದರೆ, ಈ ಕಥೆಯ ವಸ್ತು ವಿಷಯ ಅತ್ಯಂತ ಗಂಭೀರವಾದದ್ದು. ಕುವೆಂಪುರವರು ಪೌರಾಣಿಕ ಹಿನ್ನೆಲೆಯ ಮೂಲಕ ಆಧುನಿಕ ಸಮಾಜದ ಕಟು ವಾಸ್ತವವನ್ನು ವಿವರಿಸಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಧನ್ವಂತರಿ ಚಿಕಿತ್ಸೆ ಕಥೆಯ ವಸ್ತು ವಿಷಯ ಯಾವುದೆಲ್ಲ ಅಂದರೆ, ಸಮಕಾಲೀನ ರೈತನ ದುಸ್ಥಿತಿಯಾಗಿರುತ್ತೆ. ಅಂದರೆ ಕಥೆಯ ಪ್ರಮುಖ ವಸ್ತು ವಿಷಯ ಅಂತಂದರೆ ಭಾರತದ ಹಳ್ಳಿಗಳ ಮತ್ತು ರೈತನ ಅಂದಿನ ಹಾಗೂ ಇಂದಿನ ಧಾರಣ ಸ್ಥಿತಿ ಹೇಗಿತ್ತು. ಅಂದರೆ ಕಾಲ ಎಷ್ಟೇ ಬದಲಾಗಿರ್ಬೋದು, ಆದರೆ ರೈತನ ಪರಿಸ್ಥಿತಿ ಆಗಿರ್ಬೋದು, ಸ್ಥಿತಿ ಈಗಲೂ ಕೂಡ ಹಾಗೆ ಇದೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಸ್ವಾತಂತ್ರ್ಯ ಪೂರ್ವದ ಸಂಧಿ ಕಾಲದಲ್ಲಿ ಹಳ್ಳಿಗಳು ಪಟ್ಟಣಗಳಾಗಿ ಬದಲಾಗುತ್ತಿದ್ದಾಗ ರೈತ ಹೇಗೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಅಂಧಪತನಕ್ಕೆ ತಲುಪಿದ ಎನ್ನುವುದನ್ನು ಈ ಕತೆ ಚಿತ್ರಿಸಲಾಗುತ್ತಿದೆ. ಅಂದರೆ ಹಳ್ಳಿಗಳು ಪಟ್ಟಣಗಳಾಗಿ ಬದಲಾಗ್ತಾ ಬಂದಾಗ, ನಗರಗಳು ಬೆಳೀತಾ ಹೋದಂತೆ ಆ ಒಂದು ಬದಲಾವಣೆ ರೈತನ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತು, ಅವನು ಹೇಗೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಕುಂದೋದಕ್ಕೆ ಶುರು ಮಾಡ್ದ ಅನ್ನೋದನ್ನು ವಿವರಿಸುವಂತಹದ್ದನ್ನು ಈ ಒಂದು ಕಥೆಯಲ್ಲಿ ನಾವು ಕಾಣಬಹುದು. ಜೊತೆಗೆ ಪೌರಾಣಿಕ ಮತ್ತು ಆಧುನಿಕತೆಯ ಮುಖಾಮುಖಿಯನ್ನು ಸಹ ನಾವಿಲ್ಲಿ ಕಾಣ್ಬೋದು. ಅಂದರೆ ಅವರೇನು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದು ಅವರು ಭೂಮಿಯನ್ನು ಪರ್ಯಟನೆ ಮಾಡುವಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ಕಾಣ್ತೀವಲ್ವ, ಅದನ್ನೇ ಪೌರಾಣಿಕ ಮತ್ತು ಆಧುನಿಕತೆಯ ಮುಖಾಮುಖಿ ಅಂತ ಹೇಳ್ಬೋದು. ಪೌರಾಣಿಕ ಪಾತ್ರಗಳಾಗಿರುವಂತಹ ವಿಶ್ವಾಮಿತ್ರ, ಪರಶುರಾಮ ಮತ್ತು ಧನ್ವಂತರಿಯ ಮೂಲಕ ಕುವೆಂಪುರವರು ಇಂದಿನ ಸಮಾಜದ ಭ್ರಷ್ಟಾಚಾರ, ಮೌಢ್ಯ ಮತ್ತು ಕೃತಕ ನಾಗರಿಕತೆಯನ್ನು ಪರೀಕ್ಷಿಸೋದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಅವರು ಭೂಮಿಗೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಕಂಡ್ರು ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಜೊತೆಗೆ ಸ್ವರ್ಗದ ಸುಖದ ನಡುವೆಯೂ ಸಹ ಅವರಿಗೆ ಭೂಲೋಕದ ರೈತನ ನರಳು ಧ್ವನಿ ಕೇಳಿಸುವುದು ಈ ಕಥೆಯ ಒಂದು ಪ್ರಮುಖ ವಿಷಯವಾಗಿ ಕಂಡುಬರುತ್ತೆ. ನೆಕ್ಸ್ಟು ಶೋಷಣೆಯ ಭಾರ. ಅಂದರೆ ರೈತನ ಕಾಯಿಲೆಗೆ ಮೂಲ ಕಾರಣ ವೈರಾಣುಗಳಲ್ಲ, ಬದಲಾಗಿ ಅವನ ಎದೆಯ ಮೇಲೆ ಕುಳಿತಿರುವಂತಹ ಸಮಾಜದ ಭಾರ. ಈ ಭಾರವು ದೇಶದ ರಾಜಪ್ರಸಾದಗಳು, ದೇವಾಲಯಗಳು, ವಿದ್ಯಾಲಯಗಳು ಮತ್ತು ಕಾರ್ಖಾನೆಗಳ ರೂಪದಲ್ಲಿದೆ. ಅಂದರೆ ಮೇಲ್ವರ್ಗದ ಸುಖ ಭೋಗಗಳಿಗೆ ರೈತನ ಶ್ರಮವೇ ಆಧಾರ, ಆದರೆ ಅವನಿಗೆ ಸಿಗುವುದು ಕೇವಲ ನರಳಾಟ ಮಾತ್ರ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು.
ಕಥೆಯಲ್ಲಿ ವೈದ್ಯರು ಮತ್ತು ಅಧಿಕಾರಿಗಳು ರೈತನನ್ನ ಕೇವಲ ಹಣ ಮಾಡುವ ಯಂತ್ರದಂತೆ ನೋಡ್ತಾರೆ. ಆದರೆ ಧನ್ವಂತರಿ ನೀಡುವಂತಹ ಚಿಕಿತ್ಸೆಯು ರೈತನ ಎದೆಯ ಮೇಲಿನ ಆ ಸಾಮಾಜಿಕ ಭಾರವನ್ನು ಇಳಿಸುವುದಾಗಿರುತ್ತೆ. ರೈತನು ಶೋಷಿತನಾಗಿ ಉಳಿಯದೆ ದೇಶದ ರಾಜ್ಯಭಾರವನ್ನು ನಿರ್ವಹಿಸುವಂತಹ ಶಕ್ತಿಯಾಗಬೇಕು ಎನ್ನುವುದೇ ಈ ಕಥೆಯ ಅಂತಿಮ ವಸ್ತು ವಿಷಯ ಆಗಿರುತ್ತೆ.